ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಆತ್ಮೀಯ ಕೇಳುಗ ಬಾಂಧವರೇ, ಶ್ರೀ ವಿಷ್ಣು ಸಹಸ್ರನಾಮ ಅರ್ಥಚಿಂತನೆ ಭಾಗ 7. ಕಳೆದ ಭಾಗದಲ್ಲಿ ಭೀಷ್ಮಾಚಾರ್ಯರು ಯುಧಿಷ್ಠಿರನನ್ನು ಕುರಿತು ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷಾಮಿ ಭೂತಯೇ ಅಂತ ಹೇಳಿದರು. ಯಾವ ನಾಮಗಳು ಭಗವಂತನ ಗುಣಗಳನ್ನು ಹೇಳ್ತಾ ಇದ್ದಾವೋ ಆ ಮಹಾತ್ಮನ ವಿಖ್ಯಾತವಾದಂತಹ ಪ್ರಸಿದ್ಧವಾದಂತಹ ನಾಮಗಳನ್ನು ಋಷಿಭಿಃ ಪರಿಗೀತಾನಿ ಋಷಿಗಳಿಂದ ಹಾಡಲ್ಪಟ್ಟಂತಹ ನಾಮಗಳನ್ನು ವಕ್ಷಾಮಿ ನಾನು ನಿನಗೆ ಹೇಳ್ತೀನಿ. ಭೂತಯೇ ಭೂತಿಗಾಗಿ, ಪುರುಷಾರ್ಥವನ್ನು ಬಯಸುವವರಿಗಾಗಿ ನಾನು ಹೇಳ್ತಾ ಇದ್ದೀನಿ. ಇವುಗಳನ್ನು ಕೇಳಿಸಿಕೊಳ್ಳುವ ಮೂಲಕ ಪಾಪಗಳನ್ನು ನಾಶಗೊಳಿಸಿಕೋ ಅಂತ ಹೇಳಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಇಂದು ಮೊದಲನೆಯ ಶ್ಲೋಕದ ಅರ್ಥವನ್ನು ನಾವು ನೋಡೋಣ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಓಂ. ಈ ಓಂಕಾರ ಅನ್ನುವಂಥದ್ದು ಪರಬ್ರಹ್ಮವಾಚಕ. ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ ಅಂತ ಭಗವದ್ಗೀತೆಯ 8ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಭಗವಂತ ಹೇಳುತ್ತಾನೆ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೆ. ಯಾವ ಅಕ್ಷರವನ್ನು ವೇದಜ್ಞಾನಿಗಳು ತಿಳಿಸಿದ್ದಾರೋ, ವೀತರಾಗರಾದಂತಹ ಯತಿಗಳು ಯಾವುದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೋ, ಯಾವುದನ್ನು ಬಯಸಿ ಬ್ರಹ್ಮಚರ್ಯವನ್ನು ಆಚರಿಸ್ತಾ ಇದ್ದಾರೋ ಆ ಪದವನ್ನು ಸಂಕ್ಷೇಪವಾಗಿ ಹೇಳಬೇಕು ಅಂತಂದರೆ ಅದು ಯಾವುದು? ಓಂ ಇತಿ ಏಕಾಕ್ಷರಂ. ಓಂ ಅನ್ನುವಂಥದ್ದೇ ಆ ಏಕಾಕ್ಷರ. ಬ್ರಹ್ಮವನ್ನು ತಿಳಿಸ್ಲಿಕ್ಕೆ ಇರುವಂಥದ್ದು. ನಾಮ ಮತ್ತು ನಾಮಿ ಅಂತ 2 ಭಾಗವನ್ನು ಮಾಡಿಕೊಂಡ್ರೆ ಪರಮಾತ್ಮ ಅಂತ ಒಬ್ಬರಿದ್ದಾರೆ. ಆ ಪರಮಾತ್ಮನಿಗೆ ಒಂದು ನಾಮ ಇದೆ, ಒಂದು ಹೆಸರಿದೆ. ಹೆಸರನ್ನು ಹೇಳಿದ್ರೆ ಭಗವಂತನನ್ನೇ ಹೇಳಿದ ಹಾಗೆ. ಭಗವಂತನನ್ನು ಗುರುತಿಸೋದು ಅಂದರೆ ಅವನ ಹೆಸರನ್ನೇ ಹೇಳಿದ ಹಾಗೆ. ನಾಮ ಮತ್ತು ನಾಮಿಯಲ್ಲಿ ಹೇಗೆ ಭೇದವಿಲ್ಲವೋ ಹಾಗೆ ಓಂಕಾರ ಮತ್ತು ಪರಬ್ರಹ್ಮ ಎರಡೂ ಒಂದೇ ಆಗಿರುವಂಥದ್ದು. ಹಾಗಾಗಿ ಇದನ್ನು ಪರಬ್ರಹ್ಮವಾಚಕ ಅಂತ ಹೇಳ್ತಾರೆ. ಸರ್ವದ್ವಾರಗಳನ್ನು ಸಂಯಮ ಮಾಡಿಕೊಂಡು, ನಮ್ಮ ಎಲ್ಲ ಇಂದ್ರಿಯಗಳನ್ನು ಸಂಯಮ ಮಾಡಿಕೊಂಡು ನಾವು ಈ ಪ್ರಣವವನ್ನು, ಪ್ರಣವ ಅಂತಂದ್ರೂ ಕೂಡ ಓಂಕಾರ, ಬ್ರಹ್ಮವಾಚಕವಾದಂತಹ ಓಂಕಾರ ಪ್ರಾಣಕ್ಕೆ ಆಧಾರವಾಗಿದ್ದರಿಂದ ಇದನ್ನು ಪ್ರಣವ ಅಂತ ಕರೀತಾರೆ. ನಮ್ಮ ಈ ಮಾತುಗಳು ಹುಟ್ಟುತ್ತಾ ಇರೋದು ಎಲ್ಲಿಂದ ಅಂತ ಹೇಳಿದ್ರೆ ನಮ್ಮ ನಾಭಿಯ ಸ್ಥಾನದಿಂದ. ನಾಭಿ ಅಂತಂದರೆ ಹೊಕ್ಕಳು, ಹೊಕ್ಕಳಿಂದಲೇ ಎಲ್ಲ ಮಾತುಗಳು ಬರ್ತಾ ಇದ್ದಾವೆ. ಆದರೆ ಆ ಹೊಕ್ಕಳಿನಲ್ಲಿ ಹುಟ್ಟುವಂತಹ ಮೂಲ ಈ ಧ್ವನಿ ಇದೆಯಲ್ಲ, ಇದನ್ನೇ ಪ್ರಣವ ಧ್ವನಿ ಅಂತ ಕರೀತಾರೆ. ಇದು ಸೂಕ್ಷ್ಮ ರೂಪದಿಂದ ಅಲ್ಲಿರುತ್ತೆ. ಪರ ಎನ್ನುವಂತಹ ಈ ಸೂಕ್ಷ್ಮ ರೂಪದ ಧ್ವನಿ ಮುಂದೆ ಬರ್ತಾ ಬರ್ತಾ ಪಶ್ಯಂತಿ, ಮಧ್ಯಮ, ವೈಖರಿ ಅಥವಾ ವಾಕ್ ಅನ್ನುವಂತಹ ರೂಪವನ್ನು ಪಡ್ಕೊಳ್ಳುತ್ತೆ. ಪ್ರತಿಯೊಂದು ಶಬ್ದದ ಮೂಲ ನಮ್ಮ ನಾಭಿಸ್ಥಾನ. ಹಾಗಾಗಿ ಓಂಕಾರವನ್ನು ಉಪಾಸನೆ ಮಾಡೋದು ಬಹಳ ಶ್ರೇಷ್ಠವಾದದ್ದು. ಆದರೆ ಗಮನಿಸಬೇಕು, ಓಂಕಾರವನ್ನು ಜಪ ಮಾಡಲಿಕ್ಕೆ ತಗೊಂಡಾಗ, ಓಂಕಾರವನ್ನು ಉಪಾಸನೆ ಮಾಡಲಿಕ್ಕೆ ತಗೊಂಡಾಗ ಅದಕ್ಕೆ ಬ್ರಹ್ಮಚರ್ಯ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಕೆಲವರು ಹೇಳ್ತಾರೆ ಓಂಕಾರವನ್ನು ಸ್ತ್ರೀಯರು ಹೇಳಬಾರ್ದು, ಓಂಕಾರವನ್ನು ಇನ್ನು ಕೆಲವರು ಹೇಳಬಾರ್ದು ಅಂತ. ಅದು ಒಳ್ಳೆಯದೇ. ಯಾಕೆ ಹೇಳಬಾರ್ದು ಅಂದರೆ ಈ ಓಂಕಾರ ಅನ್ನುವಂಥದ್ದು ಹುಟ್ಟೋದು ನಾಭಿಸ್ಥಾನದಿಂದ. ನಮ್ಮ ಈ ಶರೀರದಲ್ಲಿ ನಾಳಗಳು ಅನ್ನುವಂಥವು ಇದ್ದಾವೆ. ಈ ನಾಳಗಳಲ್ಲಿ ಆ ಓಂಕಾರ ಧ್ವನಿ ಸ್ಫುರಿಸ್ತಾ ಹೋಯಿತು ಅಂತಂದರೆ, ಸಂಚಾರ ಮಾಡಿದಂತೆಲ್ಲ ನಮಗೆ ಅನೇಕ ರೀತಿಯಾದಂತಹ ಧ್ವನಿಗಳು ಕೇಳಲಿಕ್ಕೆ ಪ್ರಾರಂಭ ಆಗತ್ತೆ. ಇದನ್ನು ಜಪ ಮಾಡಿದಾಗ ಹಂಸೋಪನಿಷತ್ತು ಹೇಳುತ್ತೆ,
ಚನ್ ಚನ್, ಘಂಟಾನಾದ, ಶಂಖನಾದ, ತಂತ್ರಿನಾದ, ತಾಳನಾದ, ವೇಣುನಾದ, ಭೇರಿನಾದ, ಮೃದಂಗನಾದ, ಮೇಘನಾದ ಇದೆಲ್ಲ ಕೇಳಲಿಕ್ಕೆ ಪ್ರಾರಂಭ ಆಗುತ್ತೆ. ಇದು ಸಿದ್ಧಿಯ ಲಕ್ಷಣ ಅಂತ. ಆದರೆ ಇದನ್ನು ಕೇಳಿಸಿಕೊಂಡು ತಡೆದುಕೊಳ್ಳುವಂತಹ ಶಕ್ತಿ ಎಲ್ಲರಲ್ಲೂ ಇದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇದು ಒಂದೇ ಕಾರಣ ಅಲ್ಲ, ಓಂಕಾರದ ಉಪಾಸನೆಯಿಂದ ವೈರಾಗ್ಯ ಅನ್ನುವಂಥದ್ದು ಸ್ಫುರಿಸಲಿಕ್ಕೆ ಪ್ರಾರಂಭ ಆಗತ್ತೆ. ಗೃಹಸ್ಥ ಜೀವನದಲ್ಲಿರುವಂತಹ ವ್ಯಕ್ತಿಗಳು ಓಂಕಾರದ ಉಪಾಸನೆಯನ್ನು ಮಾಡಿದ್ದೇ ಆದರೆ ವೈರಾಗ್ಯ ಅನ್ನುವಂಥ ಭಾವ ಬಂದಾಗ ಪತಿ ಪತ್ನಿಯ ಸಂಬಂಧಗಳು, ಈ ವ್ಯಾವಹಾರಿಕವಾದಂತಹ ಕ್ರಿಯೆಗಳು ನಡೆಯುವುದು ಬಹಳ ಕಷ್ಟ ಆಗತ್ತೆ. ಆ ಕಾರಣಕ್ಕೆ ಕೆಲವರಿಗೆ ಓಂಕಾರವನ್ನು ಹೇಳಬಾರದು ಅಂತ ಹೇಳುವಂಥದ್ದನ್ನು ನಾವು ಕೇಳ್ತಾ ಬಂದಿದ್ದೀವಿ. ಯಾರು ಇದರ ಉಪಾಸನೆಯನ್ನೇ ಜೀವನದ ಉದ್ದೇಶವಾಗಿ ಮಾಡಿಕೊಂಡಿದ್ದಾರೋ ಅವರಿಗೆ ಹೇಳಲಾಗತ್ತೆ. ಭಗವದ್ಗೀತೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಓಮಿತಿ ಏಕಾಕ್ಷರಂ ಬ್ರಹ್ಮ. ಓಂ ಎನ್ನುವಂಥದ್ದು ಇದು ಏಕಾಕ್ಷರ ಅಂತ ಕರೆಸ್ಕೊಳ್ಳುತ್ತೆ, ಅದು ಬ್ರಹ್ಮ ಅಂತ ಕರೆಸ್ಕೊಳ್ಳುತ್ತೆ. ಬ್ರಹ್ಮದ ನಾಮವೇ ಓಂಕಾರ. ಹಾಗಾಗಿ ವ್ಯಾಹರನ್ ಮಾಂ ಅನುಸ್ಮರ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ದೇಹತ್ಯಾಗ ಮಾಡುವಂತಹ ಸಂದರ್ಭದಲ್ಲಿ ಯಾವ ಯೋಗಿ ಈ ಓಂಕಾರದ ಧ್ಯಾನವನ್ನು ಮಾಡುತ್ತಾ ದೇಹತ್ಯಾಗ ಮಾಡುತ್ತಾನೋ, ದೇಹನಾಶ ಆಗುತ್ತೆ, ಆತ್ಮನಾಶ ಆಗೋದಿಲ್ಲ. ಈ ದೇಹತ್ಯಾಗವನ್ನು ಮಾಡುತ್ತಾನೋ ಅವನು ನನ್ನನ್ನೇ ಪಡೆಯುವಂಥವನಾಗ್ತಾನೆ. ದೇಹತ್ಯಾಗ ಮಾಡುವಾಗ ಓಂಕಾರವನ್ನು ಹೇಗೆ ಧ್ಯಾನ ಮಾಡೋದು ಅಂತ ಪ್ರಶ್ನೆ ಬಂದರೆ, ಓಂಕಾರ ಧ್ಯಾನ ಅಂತಂದರೆ ಕೇವಲ ವಾಚಕವಾಗಿಯೇ ಮಾಡಬೇಕು ಅಂತಲ್ಲ, ಅದರ ಅರ್ಥಾನುಸಂಧಾನವೂ ಕೂಡ ಅದರ ಧ್ಯಾನವೇ ಆಗತ್ತೆ. ಹಾಗೆ ದೇಹತ್ಯಾಗದಲ್ಲಿ, ದೇಹದ ಅವಸಾನದಲ್ಲಿ ಈ ಓಂಕಾರವನ್ನು ಕುರಿತು ಚಿಂತನೆ ಮಾಡ್ತಾ ಇದ್ದರೆ ಮೋಕ್ಷ ಅನ್ನುವಂಥದ್ದು ಪ್ರಾಪ್ತಿಯಾಗತ್ತೆ. ಹಾಗಾಗಿ ಪ್ರತಿಯೊಂದು ಮಂಗಳ ಕಾರ್ಯವನ್ನು ಮಾಡುವಾಗ, ಪ್ರತಿಯೊಂದು ಸ್ತೋತ್ರವನ್ನು ಹೇಳುವಾಗ ಭಗವಂತನ ಒಂದಕ್ಷರ, ಈ 1000 ನಾಮಗಳಿಗೂ ಓಂಕಾರ ಅನ್ನುವಂತಹ ಈ ಒಂದಕ್ಷರಕ್ಕೂ ಸಮ ಅನ್ನುವಂಥದ್ದಿದೆ. ಮುಂದೆ ಬರುವಂತಹ ನಾಮಗಳೆಲ್ಲ ಭಗವಂತನ ಕ್ರಿಯಾವಾಚಕಗಳು, ಗುಣವಾಚಕಗಳಾಗಿ ಹೇಳಲ್ಪಟ್ಟರು. ಈ ಓಂಕಾರ ಅನ್ನುವಂಥದ್ದು ಆ ಭಗವಂತನ ನಿಜವಾದ ನಾಮವಾಗಿದೆ. ಹಾಗಾಗಿ ಪ್ರತಿಯೊಂದು ಸ್ತೋತ್ರದ ಪ್ರಾರಂಭದಲ್ಲಿ ಓಂ ಅನ್ನುವಂಥದ್ದನ್ನು ನಾವು ಹೇಳ್ತೀವಿ. ಅಕಾರ, ಉಕಾರ, ಮಕಾರಗಳಿಂದ ಓಂಕಾರ ಅನ್ನುವಂಥದ್ದು ಸ್ಫುರಿಸುವಂಥದ್ದು. ಜಾಗ್ರತ್, ಸ್ವಪ್ನ, ಸುಷುಪ್ತಿ, ಭೂತ, ವರ್ತಮಾನ, ಭವಿಷ್ಯತ್ ಹೀಗೆ ಅನೇಕ ಅರ್ಥಗಳನ್ನು ತಂದುಕೊಡುವಂಥದ್ದು ಈ ಓಂಕಾರ. ಕಠೋಪನಿಷತ್ತು ಇದನ್ನು ಹೇಳುತ್ತೆ, ಏತದ್ದೇವಾಕ್ಷರಂ ಬ್ರಹ್ಮ ಏತದ್ದೇವಾಕ್ಷರಂ ಪರಂ ಏತದ್ದೇವಾಕ್ಷರಂ ಜ್ಞಾತ್ವಾ ಯೋ ಯದಿಚ್ಛತಿ ತಸ್ಯ ತತ್. ಅಂದರೆ ಓಂಕಾರವೇ ಬ್ರಹ್ಮವಾಗಿದೆ, ಈ ಅಕ್ಷರವೇ ಶ್ರೇಷ್ಠವಾಗಿದೆ. ಇದೇ ಅಕ್ಷರವನ್ನು ತಿಳಿದುಕೊಂಡ್ರೆ, ಇದರ ಉಪಾಸನೆ ಮಾಡಿದ್ರೆ ನಾವು ಏನನ್ನ ಬಯಸ್ತಾ ಇದ್ದೀವೋ ಅದೆಲ್ಲವನ್ನ ಪಡಿಬಹುದು ಅಂತ. ಯೋಗ ದರ್ಶನ ಕೂಡ ಇದನ್ನು ಹೇಳುತ್ತೆ, ಯೋಗಶಾಸ್ತ್ರ. ತಸ್ಯ ವಾಚಕಃ ಪ್ರಣವಃ ತಜ್ಜಪಸ್ತದರ್ಥ ಭಾವನಂ. ಅವನ ಹೆಸರು, ಆ ಭಗವಂತನ ಹೆಸರು ಓಂ ಅನ್ನುವಂಥದ್ದು. ಆ ಓಂಕಾರದ ಜಪ ಮಾಡ್ತಾ ಇದ್ದರೆ ಅದರ ಅರ್ಥರೂಪಿಯಾದಂತಹ ಪರಮಾತ್ಮನ ಚಿಂತನೆಯನ್ನೇ ಮಾಡಿದ ಹಾಗೆ. ಪರಮಾತ್ಮನಿಗೆ ಹಲವಾರು ನಾಮಗಳಿದ್ದಾವೆ, ನಾವು ಮುಂದೆ ನೋಡ್ತಾ ಇದ್ದೀವಲ್ಲ, ಸಹಸ್ರನಾಮಗಳು, ಅವೆಲ್ಲವೂ ಪರಮಾತ್ಮನ ನಾಮಗಳೇ. ಅದೆಲ್ಲಕ್ಕೂ ಕೂಡ ಮೂಲವಾಗಿರುವಂಥದ್ದು ಓಂಕಾರ. ಇದು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ, ಈಗ ಒಬ್ಬ ವ್ಯಕ್ತಿಗೆ ಜ್ವರ ಬಂದರೆ ಆ ಡಾಕ್ಟ್ರ್ ಹತ್ರ ಹೋದರೆ, ಒಳ್ಳೆ ಡಾಕ್ಟ್ರ್ ಆಗಿದ್ದರೆ ಏನು ಮಾಡ್ತಾರೆ, ಆ ಜ್ವರ ಕಡಿಮೆ ಆಗಬೇಕು, ಆದರೆ ಒಂದೇ ಸರಿ ಕಡಿಮೆ ಆಗೋದಲ್ಲ, 2-3 ದಿವಸಕ್ಕೆ ಬೇಕಾದಂತಹ ಮಾತ್ರೆಗಳನ್ನು ಬರೆದು ಕೊಡ್ತಾರೆ. ಒಂದೇ ಸಾರಿ ಕಡಿಮೆ ಆಗುವಂತಹ ಔಷಧಿಗಳು ಇದ್ದಾವೆ, ಅದ್ರ ಫುಲ್ ಸ್ಟ್ರಾಂಗು. ಅದನ್ನು ತಗೊಂಡ್ರೆ ಅವನು ಬದುಕ್ತಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಂತಹ ಮಾತ್ರೆಗಳನ್ನು ಕೊಟ್ಟುಬಿಟ್ರೆ ಸಣ್ಣ ಮಕ್ಕಳಿಗೆ ಅವು ಹೇಗೆ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೋಸ್ಕರನೇ ಔಷಧಿಗಳನ್ನು ಕೊಡಬೇಕಾದ್ರೆ
ದೊಡ್ಡವರಿಗೆ ಬೇರೆ ರೀತಿಯಾದಂತಹ ಔಷಧಿ, ಜ್ವರ ಇಬ್ಬರಿಗೂ ಒಂದೇ, ಆದರೆ ಔಷಧಿ ಹೇಗೆ ಬೇರೆ ಬೇರೆ ಆಗಿರುತ್ತೋ ಹಾಗೆ ನಾಮಗಳು ಬೇರೆ ಬೇರೆ ಆಗಿ ನಮಗೆ ಇಲ್ಲಿ ತೋರ್ತಾ ಇರುವಂಥದ್ದು. ತುಂಬ ಶಕ್ತಿಶಾಲಿಯಾಗಿರುವಂಥದ್ದು ಓಂಕಾರ. ಇದನ್ನೇ ಮೊದಲಿಟ್ಟಿರುವುದರ ಕಾರಣ ಇದರ ಒಳಗಡೆಯೇ ಎಲ್ಲವೂ ಇರುವಂಥದ್ದು. ನಿರ್ಗುಣ ನಿರಾಕಾರ ನಿರವಯವಾದಂತಹ ಬ್ರಹ್ಮವಸ್ತುವಿಗೆ ಒಂದು ಹೆಸರು ಅಂತಿದ್ರೆ ಅದೇ ಓಂಕಾರ ಅನ್ನುವಂಥದ್ದು. ಹೀಗೆ ಓಂಕಾರದ ಅರ್ಥಚಿಂತನೆ ಬಹಳ ವಿಸ್ತಾರವಾಗಿರುವಂಥದ್ದು. ಉಪನಿಷತ್ತುಗಳಲ್ಲಿ, ಭಗವದ್ಗೀತೆಯಲ್ಲಿ ನಮಗೆ ಇದರ ಉಲ್ಲೇಖ ಬಹಳಷ್ಟು ಸಿಗುವಂಥದ್ದು. ಹೇಳಬಾರದು ಅಂತಲ್ಲ, ಹೇಳಬೇಕಾದರೂ ಕೂಡ ಕೇವಲ ಓಂ ಅಂದರೆ ಏನು ತಪ್ಪಿಲ್ಲ. ಅದರ ಜಪವನ್ನು, ಅದರ ಧ್ಯಾನವನ್ನು ಮಾಡುವಾಗ 9ಕ್ಕೆ ನಿಲ್ಲಿಸ್ಕೊಳ್ಳೋದು ಒಳ್ಳೆಯದು. ಸಾಮಾನ್ಯರು 108 ಮಾಡಬೇಕು ಅಂತಂದರೆ ಸ್ವಲ್ಪ ಆಧ್ಯಾತ್ಮದಲ್ಲಿ ಮುಂದುವರೆದಂಥವರಾಗಿರಬೇಕು. ಇನ್ನೂ ಹೆಚ್ಚಿನ ಉಪಾಸನೆ ಮಾಡಬೇಕು ಅಂತಂದರೆ ಅವರು ಬಂಧಗಳಿಂದ ಮುಕ್ತರಾಗುವಂತಹ ಮನಸ್ಥಿತಿಯಲ್ಲಿರಬೇಕು. ಹಾಗಾಗಿ ಓಂಕಾರ ಅನ್ನುವಂಥದ್ದು ಬಹಳ ರಹಸ್ಯವಾಗಿರುವಂಥದ್ದು ಅಂತ ಹೇಳಿ ಮುಂದಿನ ನಾಮಕ್ಕೆ ನಾವು ಹೋಗೋದಾದರೆ, ವಿಶ್ವಂ ವಿಷ್ಣುರ್ವ ಷಟ್ಕಾರೋ. ಇನ್ನೊಂದನ್ನು ಗಮನಿಸಬೇಕು. ಯಾವುದೇ ನಾಮವಾಗಿರಲಿ, ಮಂತ್ರವಾಗಿರಲಿ, ಅದನ್ನು ಪುಸ್ತಕ ತಂದು ಓದುವಂಥದ್ದಲ್ಲ, ಗುರುಮುಖೇನ ಅದು ಬರುವಂಥದ್ದಾಗಬೇಕು. ಗುರುಗಳಿಂದಲೇ ಅದನ್ನು ಪಡ್ಕೊಳ್ಬೇಕು. ಕಾರಣ ಏನು ಅಂದರೆ, ಯಾವ ಶಬ್ದವನ್ನು ಹೇಗೆ ಉಚ್ಚರಿಸಬೇಕು ಅನ್ನುವಂಥದ್ದು ಗೊತ್ತಿಲ್ಲ ಅಂದರೆ ನಮಗೆ ಏನು ಲಾಭ ಆಗಬೇಕಿತ್ತೋ ಅದರ ವಿರುದ್ಧವಾದಂತಹ ಲಾಭ ಆಗತ್ತೆ. ನಮಗೇನೋ ಒಳ್ಳೆಯದಾಗಬೇಕಾಗಿರುತ್ತೆ, ಆದರೆ ಕೆಟ್ಟದ್ದಾಗತ್ತೆ. ನಾನು ಮಂತ್ರ ಹೇಳ್ತಾ ಇದ್ದೀನಿ, ಪಾರಾಯಣ ಮಾಡ್ತಾ ಇದ್ದೀನಿ, ಆದರೂ ನನಗೆ ಯಾಕೆ ಕೆಟ್ಟದ್ದಾಗತ್ತೆ ಅಂದರೆ ಹೇಳುವ ಕ್ರಮ ತಪ್ಪಾಗಿದೆ. ಆ ಕಾರಣಕ್ಕೆ ಗುರುಗಳ ಮುಖಾಂತರ ಅದನ್ನು ಕಲಿಯೋದು ಬಹಳ ಒಳ್ಳೆಯದು. ಯಾಕೆಂದರೆ ಈ ವಿಷ್ಣು ಸಹಸ್ರನಾಮದಲ್ಲಿ ಬಹಳಷ್ಟು ಮಹಾಪ್ರಾಣಗಳು ಬರ್ತಾ ಹೋಗ್ತವೆ. ಅನುಸ್ವಾರ, ವಿಸರ್ಗ, ದೀರ್ಘ ಇದೆಲ್ಲ ಇರೋದ್ರಿಂದ ಇದನ್ನು ಗುರುಮುಖದಿಂದ ಕಲಿಬೇಕು. ವಿಶ್ವಂ ವಿಷ್ಣು ವಷಟ್ಕಾರ, ಹೀಗೆ ಬಿಡಿಸ್ಕೊಂಡ್ರೆ ಪೂರ್ತಿ ಹೇಳಿದಾಗ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು. ನೋಡಿ, ಭೂತ ಭವ್ಯ ಭವತ್ ಪ್ರಭು, ಎಷ್ಟೆಲ್ಲ ಮಹಾಪ್ರಾಣಗಳಿದೆ. ಈ ಮಹಾಪ್ರಾಣಗಳ ಉಚ್ಚಾರ ಮಾಡಲಿಕ್ಕೆ ಬರಲಿಲ್ಲ ಅಂತಂದರೆ ಆಗ ಅದರ ಲಾಭ ಸಿಗದೆ ಹೋಗಬಹುದು. ಆ ಕಾರಣಕ್ಕಾಗಿ ಗುರುಗಳ ಮೂಲಕ ಇದನ್ನು ಕಲಿತ್ಕೊಂಡು ಹೇಳೋದು ಬಹಳ ಶ್ರೇಷ್ಠ. ಇಲ್ಲ ಅಂದರೆ ನಮಗೇನು ಮಾಡಬೇಕು? ಹಾಗಾದರೆ ನಾನು ವಿಷ್ಣು ಸಹಸ್ರನಾಮ ಓದಬಾರ್ದಾ, ನಾನು ಆ ಪರಮಾತ್ಮನ ಚಿಂತನೆ ಮಾಡಬಾರ್ದಾ ಅಂತಂದರೆ, ಮಹಾಭಾರತದ ಶಾಂತಿ ಪರ್ವದಲ್ಲಿ ಒಂದು ಶ್ಲೋಕ ಇದೆ. ಏಕೋಪಿ ಕೃಷ್ಣಸ್ಯ ಕೃತಃ ಪ್ರಣಾಮೋ ದಶಾಶ್ವಮೇಧವ ಬೃಥೇನ ತುಲ್ಯಃ. ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ ಅಂತ. ಇದರ ಅರ್ಥ, ಏಕೋಪಿ ಕೃಷ್ಣಸ್ಯ ಕೃತಃ ಪ್ರಣಾಮ. ಆ ಕೃಷ್ಣನ ಭಾವಚಿತ್ರದ ಮುಂದೆ ನಿಂತು ಕಣ್ಣು ತುಂಬಿ, ಹೃದಯ ತುಂಬಿ ಒಂದು ಬಾರಿ ನಮಸ್ಕಾರ ಮಾಡಿದ್ರೆ ಸಾಕು. ಅವನ ಕಥೆ ಕೇಳಿ ಇದ್ದೀವಲ್ಲ, ಆ ಭಗವಂತನ ಗುಣಗಾನಗಳನ್ನು ಮನಸ್ಸಿನಲ್ಲಿ ಮಾಡ್ತಾ ಒಂದು ಬಾರಿ ನಮಸ್ಕಾರ ಮಾಡಿದ್ರೆ ಸಾಕು. ಎಂತಹ ಪುಣ್ಯ ಬರುತ್ತೆ ಅಂತಂದರೆ, ದಶಾಶ್ವಮೇಧವ ಬೃಥೇನ ತುಲ್ಯ. 10 ಅಶ್ವಮೇಧ ಯಾಗ ಮಾಡಿದ್ರೆ ಏನು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಬರುತ್ತೆ. ಅಷ್ಟೇ ಸಾಕಾಗಲ್ಲ ಅಂತೆ. ಅಷ್ಟೇ ಅಲ್ಲ, ದಶಾಶ್ವಮೇಧಿ ಪುನರೇತಿ ಜನ್ಮ. 10 ಅಶ್ವಮೇಧ ಯಾಗ ಮಾಡಿದವನಿಗೆ ಜನ್ಮ ಮರಣ ತಪ್ಪಿದ್ದಲ್ಲ, ಅವನು ಮತ್ತೆ ಹುಟ್ಟಲೇಬೇಕಾಗತ್ತೆ. ಆದರೆ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ, ಹೃದಯ ತುಂಬಿ ಆ ಭಗವಂತನಿಗಾಗಿ ಕಣ್ಣೀರನ್ನು ಸುರಿಸಿ ನಾವು ಮಾಡಿದಂತಹ ಪ್ರಾರ್ಥನೆ ಇದೆಯಲ್ಲ, ಅದು ನ ಪುನರ್ಭವಾಯ, ಇನ್ನೊಂದು ಬಾರಿ ನಮಗೆ ಈ ಜನ್ಮ ಬರದೇ ಇರುವ ಹಾಗೆ ಕಾಪಾಡುತ್ತೆ. ಆ ಪುಣ್ಯ ಅನ್ನುವಂಥದ್ದು ನಮ್ಮನ್ನು ಭಗವಂತನಲ್ಲಿ ಒಂದು ಮಾಡುತ್ತೆ. ಹಾಗಾಗಿ ಅವನ ನಾಮಗಳನ್ನು ಹೇಳಿಯಾದರೂ ಅವನನ್ನು ಪ್ರಾರ್ಥಿಸಬಹುದು. ಶುದ್ಧ ಹೃದಯ ಭಕ್ತಿಯಿಂದ ಭಗವಂತನ ಚಿಂತನೆಯನ್ನು ಮನಸ್ಸಿನಲ್ಲೇ ಮಾಡಿದರೂ ಅದೇ ಪುಣ್ಯ ಅನ್ನುವಂಥದ್ದು ಲಭ್ಯವಾಗುತ್ತೆ ಅನ್ನುವಲ್ಲಿಗೆ ಇವತ್ತಿನ ಒಂದು ಅರ್ಥಚಿಂತನೆಯನ್ನು ನಿಲ್ಲಿಸಿಕೊಳ್ಳೋಣ. ನಾಳೆ ವಿಶ್ವಂ ವಿಷ್ಣುರ್ವ ಷಟ್ಕಾರ ಅನ್ನುವಂತಹ ಒಂದೊಂದು ನಾಮದ ಅರ್ಥವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಧನ್ಯವಾದಗಳು.